ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ನಿಮಗೆ ಮೇಯ್ನಾಗಿ ಲವ್ ರೀಡಿಂಗ್ ಆಗಿರುತ್ತೆ. ಸೊ ಕೆಲವೊಬ್ರದ್ದು ರಿಕ್ವೆಸ್ಟ್ ಇತ್ತು ಲವ್ ರೀಡಿಂಗನ್ನು ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಲವ್ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಸೊ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆ, ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅಂದರೆ ಈ ಒಂದು ವಿಡಿಯೋ ನಿಮಗೆ ಆಗಿರುತ್ತೆ. ಅಥವಾ ಗೈಡೆನ್ಸ್ ಇದೆ, ನಾವು ಚೆನ್ನಾಗೇ ಇದ್ದೀವಿ ಆದರೂ ಕೂಡ ಕೆಲವೊಂದು ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ, ಕೆಲವೊಂದು ಸರಿ ಜಗಳ ಮಾಡ್ತೀವಿ, ಕೆಲವೊಂದು ಸರಿ ಚೆನ್ನಾಗೇ ಇರ್ತೀವಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಫೈಟಿಂಗಿಗೆ ತಿರುಗೋಗುತ್ತೆ. ಆ ಥರದ್ದು ಏನಾದರೂ ಇತ್ತು ಅಂತ ಅಂದ್ರೂ ಈ ಒಂದು ವಿಡಿಯೋ ನೀವು ನೋಡ್ಬೋದು. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ನಾನು 2 ಕ್ರಿಸ್ಟಲನ್ನು ನಾನು ನಿಮಗೆ ಚಾಯ್ಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಸೊ ಕ್ರಿಸ್ಟಲ್ ನಂಬರ್ 1 ಇದು ಆ್ಯಂಡ್ ಕ್ರಿಸ್ಟಲ್ ನಂಬರ್ 2 ಇದು. ಓಕೆ, ಸೊ ಇದರಲ್ಲಿ ನಿಮಗೆ ಯಾವುದು ಅಟ್ರಾಕ್ಷನ್ ಆಗ್ತಾ ಇದೆ ಸೊ ಅದನ್ನು ನೀವು ಚಾಯ್ಸ್ ಮಾಡ್ಬೋದು. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಪೈಲ್ ನಂಬರ್ 1 ಆ್ಯಂಡ್ ಇದು ಪೈಲ್ ನಂಬರ್ 2. ಓಕೆ, ಸೊ ಬನ್ನಿ, ಪೈಲ್ ನಂಬರ್ 1 ಯಾರೆಲ್ಲ ಈ ಒಂದು ಕ್ರಿಸ್ಟಲನ್ನು ನೀವು ಅಟ್ರ್ಯಾಕ್ಟ್ ಮಾಡಿದ್ದೀರಾ ಆ್ಯಂಡ್ ಇದಕ್ಕೆ ರಿಲೇಟೆಡ್ ಆಗಿ ಏನು ಮೆಸೇಜಸ್ ಇದೆ, ಲವ್ ರೀಡಿಂಗ್ ಏನಾಗಿರುತ್ತೆ ಅಂತ ಅನ್ನೋದು ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓಕೆ, ನಿಮ್ಮ ಒಂದು ಎನರ್ಜಿ ಲೆವೆಲಲ್ಲಿ ಹೇಗಿದೆ ಇದೆಲ್ಲದೂ ಕೂಡ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಯಾವುದು ರೆಸನೇಟ್ ಆಗುತ್ತೋ ಅದನ್ನು ಮಾತ್ರ ನೀವು ತಗೊಳ್ತಾ ಹೋಗ್ಬೋದು ಆ್ಯಂಡ್ ಓಪನ್ ಮೈಂಡೆಡ್ ಆಗಿ ನೋಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಸೊ ನೋಡೋಣ, ಫೈಲ್ ನಂಬರ್ 1 ಅವ್ರಿಗೆ ಲವ್ ರೀಡಿಂಗ್ ಏನಾಗಿರುತ್ತೆ, ಏನೆಲ್ಲ ಮೆಸೇಜಸ್ ಇದೆ ಯೂನಿವರ್ಸ್ ಕಡೆಯಿಂದ ಅಂತ ಅನ್ನೋದು. ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿ ಈ ಒಂದು ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅಂದರೆ, ಓಕೆ, ಈ ಒಂದು ಕ್ರಿಸ್ಟಲನ್ನು ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಆ್ಯಂಡ್ ಕೆಲವೊಂದು ಸರಿ ನೀವು ಕೂಡ ಅವ್ರನ್ನ ಮಾತಾಡಿಸ್ದೇ ಇರಬಹುದು. ಆ ಥರದ ಸಿಚುವೇಶನ್ನ ನೀವು ಫೇಸ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಬೇರೆಯವರ ಒಂದು ಮಾತಿನಿಂದ ನೀವಿಬ್ಬರು ಜಗಳ ಆಗ್ತಾ ಇರೋದು. ಓಕೆ, ಸೊ ಇವಾಗ ಟಾಪಿಕಲ್ಲಿ ನಿಮ್ದು ಮೇನಾಗಿ ಇರೋದಿಲ್ಲ, ಬಟ್ ಯಾರೋ ಒಬ್ಬರು ಬಂದು ನಿಮ್ಮನ್ನು ಜಗಳ ಆಗೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ಅಂದರೆ ಬೇರೆಯವ್ರು ಯಾರೋ ಒಬ್ಬರನ್ನ ಮಾತು ಕೇಳೋದು, ಸೊ ಕೇಳಿಬಿಟ್ಟು ಬಂದು ಜಗಳ ಮಾಡೋದು. ಸೊ ಆ ರೀತಿಯಲ್ಲಿ ಎನರ್ಜಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಫ್ಯೂಚರಲ್ಲೂ ಕೂಡ ನಿಮ್ಮ ಒಂದು ಯೋಚನೆಗಳು ಪಾಸಿಟಿವ್ ಆಗಿ ಇಲ್ಲ ರಿಲೇಷನ್ಶಿಪ್ಪಲ್ಲಿ. ಸೊ ಎಲ್ಲೋ ಒಂದು ಕಡೆ ಕಟ್ಟಿ ಹಾಕೋ ಥರ, ಅದರಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ, ಅದು ಕೂಡ ಕಾಣಿಸ್ತಾ ಇದೆ. ಸೊ ಇಲ್ಲಿ ಜಾಸ್ತಿ ಸ್ವಲ್ಪ ನನಗೆ ನೆಗೆಟಿವ್ ಸೈಡಲ್ಲಿ ಈ ಒಂದು ರಿಲೇಷನ್ಶಿಪ್ನ ಬಿಟ್ಟು ಹೋಗ್ಬಿಡೋಣ, ಏನು ಮಾಡೋದು ಅಂತ ಹೇಳ್ಬಿಟ್ಟು ನೀವು ಕನ್ಫ್ಯೂಷನಲ್ಲಿ ಇರ್ಬೋದು. ಆ್ಯಂಡ್ ತುಂಬಾ ಜಗಳ ಆಗ್ತಾನೂ ಇದೆ ನಿಮ್ಮಲ್ಲಿ, ಆಲ್ರೆಡಿ ತುಂಬ ಜಗಳ ಆಗ್ತಾ ಇರೋದು ಕಾಣಿಸ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ಆ್ಯಂಡ್ ಬ್ಯಾಡ್ ವರ್ಡ್ಸ್ಗಳನ್ನು ಕೂಡ ಯೂಸ್ ಮಾಡಿದ್ದಾರೆ ಅಪೋಸಿಟ್ ಪರ್ಸನ್ನು ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ನೋಡೋಣ ಏನೆಲ್ಲ ಮೆಸೇಜಸ್ ಇದೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ 3 ಆಫ್ ಸಾರ್ಟ್ಸ್. ಓಕೆ, ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಾ ಇರೋದು ಹಾರ್ಟ್ ಬ್ರೇಕಪ್ ಆಗಿದೆ,
ಅಂತ ಹೇಳಿಬಿಟ್ಟು. ಓಕೆನಾ? ಆ್ಯಂಡ್ ಅದೇ ಒಂದು ಇದರಲ್ಲೇ ನೀವು ಇದ್ದೀರಾ. ಆ್ಯಂಡ್ ನ್ಯೂ ಇಯರ್ ಬರ್ತಾ ಇದ್ರು ಕೂಡ ಮುಂದಿನ ದಿನಗಳು ನ್ಯೂ ಇಯರ್ ಇದ್ರೂ ಕೂಡ ನಿಮಗೆ ಅದ್ರ ಬಗ್ಗೆ ಒಂದು ಒಲವಿಲ್ಲ, ಮುಂದಿನ ದಿನಗಳ ಬಗ್ಗೆ ಒಲವಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಓಕೆ, ಆ್ಯಂಡ್ ಅವ್ರ ಬಗ್ಗೆ ನೀವು ತುಂಬಾ ಯೋಚನೆಯಲ್ಲಿದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಅವ್ರು ಬಂದು ಮಾತಾಡಿಸ್ಲಿ, ಅವ್ರಾಗೆ ಬಂದು ಮಾತಾಡಿಸ್ಲಿ, ಅಥವಾ ಯಾರು ಇದನ್ನು ನೋಡ್ತಾ ಇದ್ದೀರ, ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಅವರಾಗೆ ಬಂದು ಮಾತಾಡ್ಸಿದ್ರೆ ನಾನು ಅವ್ರ ಜೊತೆಗೆ ಹೋಗ್ತೀನಿ, ಅಥವಾ ಅವ್ರು ಕಾಲ್ ಮಾಡಿದರೆ ನಾನು ನೆಕ್ಸ್ಟ್ ನನ್ನ ಒಂದು ಸ್ಟೆಪ್ ತಗೊಳ್ತೀನಿ ನಾನು ಅಂತಲೂ ಇಲ್ಲಿ ಆ್ಯಕ್ಚುಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಓಕೆ, ಇಲ್ಲಿ ಏಸ್ ಆಫ್ ವಾಂಡ್ಸಲ್ಲಿ ನೀವು ನೋಡ್ಬೋದು ತುಂಬಾ ಅವ್ರನ್ನ ನೀವು ಇಷ್ಟಪಡ್ತಾ ಇದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಬ್ರೇಕಪ್ ಆಗಿರ್ಬೋದು, ಬಟ್ ಆದರೂ ಕೂಡ ಆ ಪ್ರೀತಿಯನ್ನು ನೀವು ಉಳಿಸ್ಕೊಳಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದೀರಾ. ಆ ಪ್ರೀತಿಯನ್ನು ಪಡೀಲಿಕ್ಕೆ ಫ್ರೆಂಡ್ಸ್ಗಳ ಸಹಾಯವನ್ನು ನೀವು ತಗೊಳ್ತಾ ಇದ್ದೀರಾ. ಓಕೆ, ಆ್ಯಂಡ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟು ಅವ್ರ ಫ್ರೆಂಡ್ಸ್ಗೆ ಕೇಳುವಂಥದ್ದು, ಅಥವಾ ನೀವೇ ಬೇರೆಯವ್ರ ಹತ್ರನೇ ಹೋಗ್ಬಿಟ್ಟು ಹಿಂಗಾಗಿದೆ, ಅದಕ್ಕೆ ನನಗೇನಾದರೂ ಸಜೆಷನ್ಸ್ ಕೊಡಿ, ನಾನು ಈ ರೀತಿ ಆಗಿದೆ, ನಾನು ಕಷ್ಟದಲ್ಲಿದ್ದೀನಿ ಅಂತನೂ ಸಜೆಷನ್ಸ್ನ ನೀವು ಕೇಳ್ತಾ ಇರೋದು ಗೊತ್ತಾಗ್ತಾ ಇದೆ. ಓಕೆ, ಆ್ಯಂಡ್ ನೋಡೋಣ ಮತ್ತೇನು ಮೆಸೇಜಸ್ ಬರ್ತಾ ಇದೆ ನಮ್ಮ ಒಂದು ಫೈಲ್ ನಂಬರ್ 1 ಲವ್ ರಿಲೇಷನ್ಶಿಪ್ಪಲ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಎನರ್ಜಿ ಲೆವೆಲಲ್ಲಿ ನನಗೆ ನ್ಯೂಟ್ರಲ್ ಟು ನೆಗೆಟಿವ್ ಸೈಡ್ ಆಗಿರೋದ್ರಿಂದ ಸೊ ಬಿ ಪಾಸಿಟಿವ್ ಆಗಿ ಇರಿ. ನೋಡೋಣಂತೆ ಮುಂದಿನ ಕಾರ್ಡಲ್ಲಿ ಏನೇನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು. ಥ್ಯಾಂಕ್ ಯು. ಓಕೆ, ಕನ್ಫ್ಯೂಷನ್ಸ್ ಇದೆ, ಆ್ಯಂಡ್ ಹಣ ಕಳ್ಕೊಂಡಿರೋದು ಕೂಡ ಒಂದು ನಿಮಗೆ ಆಗಿರ್ಬೋದು. ಓಕೆ, ಕ್ವೀನ್ ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ನೀವು ಆಲ್ರೆಡಿ ಡಿಸೈಡ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಫೈಲ್ ನಂಬರ್ 1ನಲ್ಲಿ ಆಲ್ರೆಡಿ ನಿಮಗೆ ಸೆಕೆಂಡ್ ಡಿಸಿಷನ್ ಇದೆ. ನಾನು ಮುಂದೆ ಏನು ಮಾಡಬೇಕು, ಈ ಸಂಬಂಧ ಅಕಸ್ಮಾತ್ ಇಲ್ಲ ಅಂತ ಅಂದ್ರೂ ಕೂಡ ಯು ಹ್ಯಾವ್ ಎ 2 ಆಪ್ಷನ್ಸ್ ಆಲ್ರೆಡಿ ನಿಮ್ಮ ಒಂದು ಆಪ್ಷನ್ಸಲ್ಲಿ ಇದೆ. ಈ ಪರ್ಸನ್ ಇದ್ದರೆ ನಾನು ಏನು ಮಾಡಬೇಕು, ಅಕಸ್ಮಾತ್ ನಾನು ಬಿಟ್ಟು ಹೋದರೆ ಏನು ಮಾಡಬೇಕು, ಯಾವ ರೀತಿ ಮುಂದುವರಿಬೇಕು ಅಂತ ಅನ್ನೋದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇದೆ. ಆ್ಯಂಡ್ ಇದು ಏನು ಮೈಂಡ್ ಸೆಟ್ಟಲ್ಲಿ ನೀವು ಇದ್ದೀರೋ ಸೊ ಅದ್ರ ರಿಲೇಟೆಡ್ ಆಗಿ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಕಾಣಿಸ್ತಾ ಇದೆ. ಈ ಒಂದು ಕಾರ್ಡಲ್ಲಿ ಫ್ಯಾಮಿಲಿ ಸಪೋರ್ಟ್ ಕೂಡ ಕಾಣಿಸ್ತಾ ಇದೆ, ಫ್ರೆಂಡ್ ಸಪೋರ್ಟ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಟೂ ಮಚ್ ಕನ್ಫ್ಯೂಷನ್ಸ್, ತುಂಬಾ ಕನ್ಫ್ಯೂಷನ್ಸ್ ಇದೆ. ಓಕೆ, ಆ್ಯಂಡ್ ಏನು ಮಾಡಲಿ ಅಂತ ಅನ್ನೋ ಕನ್ಫ್ಯೂಷನ್ಸು, ಆ ಥರದ್ದು ನಿಮಗೆ ಕಾರಣಗಳನ್ನ ಹುಡುಕ್ತಾ ಹೋದರೆ ತುಂಬಾ ಜಾಸ್ತಿನೇ ಇಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ನಿಮಗೆ ಆಪ್ಷನ್ಸ್ ಇದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಆಪ್ಷನ್ಗಳನ್ನ ನೀವು ಇಟ್ಕೊಂಡಿದ್ದೀರಾ, ಆ್ಯಂಡ್ ಅದು ಸಾಧನೆ ಮಾಡೇ ಮಾಡ್ತೀರಾ. ಆ್ಯಂಡ್ ಅವ್ರನ್ನ ಹೊರಗಡೆ ನಿಮ್ಮ ಕಡೆ ಹೆಂಗೆ ತರಬೇಕು ಅಂತ ಅನ್ನೋ ವಿಚಾರದಲ್ಲಿ ನೀವು ನಿಮ್ಮ ನಿರ್ಧಾರಗಳು ನಿಮ್ಮ ಪ್ರೊಫೆಷ್ನಲ್ ಕಡೆ ಹೋಗ್ತಾ ಇದೆ ಒಂದು. ಓಕೆ, ತುಂಬಾ ಪ್ರೊಫೆಷ್ನಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು, ಹೇಗೆ ನಾವು ಮುಂದುವರಿಬೇಕು ಆ್ಯಂಡ್ ಯಾವ ರೀತಿ ಇರಬೇಕು ಅಂತ ಅನ್ನೋದು ಕಾಣಿಸ್ತಾ ಇದೆ. ಪ್ರೊಫೆಷ್ನಲ್ ಆಗಿ ನೀವು ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಯಾರಿಗೆ ಮಗು ಆಗಿದೆ, ಆಲ್ರೆಡಿ ನಾವು ಮ್ಯಾರೇಜ್ ಆಗಿದೆ, ಮಕ್ಕಳಿದ್ದಾರೆ ಅಂತ ಅಂದರೆ ಇಲ್ಲಿ ನೋಡಿ ಸಣ್ಣದಾಗಿ ಕಾಣಿಸ್ತಾ ಇದೆ. ಓಕೆ, ಮಕ್ಕಳ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡ್ತಿದ್ದೀರಾ, ಅವ್ರದ್ದು ಒಂದು ಎಜುಕೇಷನ್ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ನಿರ್ಧಾರಗಳು ಅವ್ರಿಗೇನು ಕೂಡ ಆಗಬಾರ್ದು. ಅಕಸ್ಮಾತು ನಾನು ಏನಾದರೂ ಬಿಟ್ಟು ಹೋದರೆ ಮಾಡಿದರೆ, ನಿಮ್ಮ ಒಂದು ಸಂಬಂಧ ಬಿಟ್ಟು ಹೋದರೆ, ಆ ಪರ್ಸನಿಂದ ಬಿಟ್ಟು ಹೋದರೆ ನಿಮಗೆ ಮಗು ಬಗ್ಗೆ ಕೂಡ ನಿಮಗೆ ಕಾಳಜಿ ಇದೆ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಪ್ರೊಫೆಷ್ನಲಲ್ಲಿ ಗ್ರೋತ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಜೊತೆಗೆ ಫ್ರೀಡಮ್ ಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಸೊ ಕೊನೆಯದಾಗಿ ನಾನು ಹೇಳೋದಾದರೆ ಈ ಒಂದು ಬ್ರೇಕಪ್ಪಿಂದ ನೀವು ಹೊರಗಡೆ ಅಂದರೆ ಮೀನ್ಸ್ ಈ ಒಂದು ಸಂಬಂಧ ಏನಾದರೂ ನಾನು ಹೇಳೋ ರೀತಿಯಲ್ಲೇ ತುಂಬಾ ನ್ಯೂಟ್ರಲ್ ಟು ನೆಗೆಟಿವ್ ಇದೆ, ತುಂಬಾ ಕಷ್ಟ ಅನಿಸ್ತಾ ಇದೆ, ಅದರಿಂದ ಮೂವ್ ಆಗಬೇಕೋ ಬೇಡೋ ಅಥವಾ ಆಗ್ತೀವಾ ನಾವು ಬೇರೆ ಆಗ್ತೀವಾ ಅಂತ ಅನ್ನೋದಕ್ಕೆ ನಾನು ತೆಗಿತಾ ಇದ್ದೀನಿ. ಎಸ್ ನೋ ತಗೊಳ್ತೀನಿ, ನೋಡೋಣ ಏನು ಬರುತ್ತೆ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಆ್ಯಸ್ ಪರ್ ನೌ ನಾನು ಇಲ್ಲಿ ರೀಡಿಂಗಲ್ಲಿ ತಗೊಳೋದಾದರೆ ಇಲ್ಲಿ ನೋಡಿ ಸಂಬಂಧ ತುಂಬಾ ಗಟ್ಟಿಯಾಗಿರುವಂಥದ್ದು.
ಓಕೆ, ಅಷ್ಟು ಬೇಗ ನಿಮ್ಮಿಂದ ಅದು ಹೊರಗಡೆ ಹೋಗಲ್ಲ. ಆ್ಯಂಡ್ ರೀಯೂನಿಯನ್ ಆಗುವಂಥದ್ದು ಆ್ಯಂಡ್ ಅವರು ನಿಮಗೆ ತಪ್ಪೇನಾದರೂ ಆಗಿದ್ರೆ, ಓಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಕಾಲ್ ಮಾಡಿಲ್ಲ ಅಥವಾ ನಮ್ಮನ್ನು ಮಾತಾಡಿಸ್ತಾ ಇಲ್ಲ, ನಾವು ಬ್ರೇಕಪ್ಪಲ್ಲಿದ್ದೀವಿ, ಬ್ರೇಕಪ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಅವ್ರು ನಿಮಗೆ ಮೆಸೇಜಸ್ ಕಳಿಸುವಂತಹ ಚಾನ್ಸಸ್ ಇದೆ ಆ್ಯಂಡ್ ರೀಯೂನಿಯನ್ ಆಗುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಈ ಒಂದು ಸಂಬಂಧ ಅಷ್ಟು ಬೇಗವಾಗಿ ಮುಂದುವರಿಯಲ್ಲ. ನೀವೇನಾದರೂ ಅಂದ್ಕೊಂಡಿದ್ರೆ, ಅಂದರೆ ಮೀನ್ಸ್ ಮುರಿದೋಗುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ರೆ, ಈ ಸಂಬಂಧ ಮುರಿದೋಗಿ ನಾನು ಬೇರೆ ಹತ್ರ ಹೋಗ್ತೀನಿ ಅಥವಾ ನಾನು ಇಲ್ಲಿಂದ ಅವ್ರಿಂದ ಬಿಟ್ಟು ಹೋಗ್ತೀನಿ ಅಂತ ಅನ್ನೋದೇನು ಇಲ್ಲ, ಇಲ್ಲೇನು ಕಾಣಿಸ್ತಾ ಇಲ್ಲ. ಸದ್ಯದಲ್ಲಿ ನಿಮಗೆ ಒಂದೇನೋ ಒಂದು ಬಂದಿದೆ ಅಷ್ಟೇ, ಒಂದು ಕಷ್ಟ ಅಂತ ಅನ್ನೋದೆಲ್ಲರಿಗೂ ಬರುತ್ತಲ್ಲ, ಆ ಥರ ನಿಮಗೆ ಬಂದಿರ್ಬೋದು. ಬಟ್ ಅವ್ರ ಮನಸ್ಸಲ್ಲೂ ಕೂಡ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಮ್ಮನ್ನು ಮೀನ್ಸ್ ಮನಸ್ಸಲ್ಲಿ ಇದೆ. ಸೊ ಹಾಗಾಗಿ ಈ ಸಂಬಂಧ ಅಷ್ಟು ಸುಲಭವಾಗಿ ನಿಮ್ಮಿಂದ ದೂರವಾಗುವಂಥದ್ದಲ್ಲ. ಸದ್ಯಕ್ಕೆ ನಿಮಗೆ ಮತ್ತೆ ರಿಯೂನಿಯನ್ ಆಗೇ ಆಗುತ್ತೆ, ಇನ್ನು ಸ್ವಲ್ಪ ದಿನಗಳಲ್ಲಿ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ನೋಡೋಣ ಈ ಒಂದು ಲವರ್ಸ್ ಒಂದು ಕಾರ್ಡ್ ಇದು. ಸೊ ಅದರಲ್ಲಿ ಏನಾದರೂ ನಿಮಗೆ ಮೆಸೇಜಸ್ ಇದೆನಾ ಅಂತ ಹೇಳ್ಬಿಟ್ಟು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿ ಇಲ್ಲಿ ಕೂಡ ರೀಯೂನಿಯನ್ ಥರನೇ ಬಂದಿರುವಂಥದ್ದು. ಓಕೆ, be aware what you are projecting, for the qualities you admire in one another are qualities you both possess equally, so the qualities you don't like are also your own reflections. ಓಕೆ, ಸೊ ಇಲ್ಲಿ ಸುಂದರವಾಗಿರುವಂತಹ ಒಂದು ಮೆಸೇಜಸ್ ನಿಮಗೆ ಬಂದಿದೆ. ಫೈಲ್ ನಂಬರ್ 1 ಅವ್ರಿಗೆ ಮೆಸೇಜಸ್ ಬಂದಿದೆ. ಓಕೆ, ಸೊ ಏನು ಮೆಸೇಜಸ್ ಅಂತ ಅಂದರೆ, ಇದರ ಅರ್ಥ ಏನು ಅಂತ ಅಂದರೆ, ನೀವು ಬೇರೆ ಅಪೋಸಿಟ್ ಪರ್ಸನ್, ಅದು ಯಾರೇ ಆಗಿರ್ಬೋದು, ಹುಡುಗ ನೋಡ್ತಾ ಇದ್ರೆ ಹುಡುಗಿ ನೋಡ್ತಾ ಇದ್ರೆ ಹುಡುಗ, ಸೊ ಅಪೋಸಿಟ್ ಪರ್ಸನ್ನಲ್ಲಿ ನೀವು ಏನು ಗುಡ್ ಕ್ವಾಲಿಟೀಸನ್ನು ನೋಡ್ತಾ ಇದ್ದೀರಾ, ಅದು ನಿಮ್ಮಲ್ಲಿ ಅದನ್ನು ಅಟ್ರಾಕ್ಷನ್ ಮಾಡುವಂತಹ ಒಂದು ಗುಣ ಅಂತಲೂ ಹೇಳ್ಬೋದು. ಆ್ಯಂಡ್ ಬ್ಯಾಡ್ ಕ್ವಾಲಿಟೀಸ್ ಇತ್ತು ಅಂತಂದರೆ ಅದು ಕೂಡ ನಿಮ್ಮ ಒಂದು ಅಟ್ರಾಕ್ಷನ್ ಅಂತ ಅನ್ನೋದೇ ಆಗಿರುತ್ತೆ. ಇದು ಒಂದು ಅರ್ಥ ಆಗುತ್ತೆ. ಆ್ಯಂಡ್ ನೀವು ಯಾವುದು ಕ್ವಾಲಿಟೀಸ್ ಇಷ್ಟ ಇಲ್ಲ ಅಂತ ಅಂತಿದ್ದೀರೋ, ನನಗೆ ಅವ್ರು ಕಂಡ್ರೆ ಇಷ್ಟ ಆಗಲ್ಲ, ಕೆಲವೊಂದ್ಸರಿ ತುಂಬ ಜಗಳ ಮಾಡ್ತಾರೆ ಅಂತ ಅನ್ನೋದು, ಅಥವಾ ನನ್ನ ಅರ್ಥ ಮಾಡ್ಕೊಳೋದಿಲ್ಲ ಅಂತ ಅನ್ನುವಂಥದ್ದು, ಏನೇ ನೆಗೆಟಿವ್ ಸೈಡಲ್ಲಿ ನೀವು ಅವ್ರ ಬಗ್ಗೆ ದೂರ ಕೊಡ್ತಾ ಇದ್ದೀರಾ, ಅಂದರೆ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅಂತ ಅಂದರೆ, ಆ ಒಂದು ಕ್ವಾಲಿಟೀಸು ನಿಮ್ಮಲ್ಲೂ ಕೂಡ ಇದೆ ಅಂತ ಅನ್ನೋದು, ಅದೇ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮಲ್ಲಿರುವಂತಹ ಕ್ವಾಲಿಟೀಸ್ ಏನಿದೆ ಇನ್ಸೈಡಲ್ಲಿ, ನೀವು ಯಾವುದು ಬೇಡ ಅಂತ ಅಂತಿದ್ದೀರಾ, ಅದು ಅಪೋಸಿಟ್ ಪರ್ಸನಲ್ಲಿ ಅದು ವ್ಯಕ್ತ ಆಗ್ತಾ ಇದೆ ಅಂತ ಅಂದರೆ, ಸೊ ಇಲ್ಲಿ ಹೇಳ್ತಾ ಇರೋದು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇದು ಆ್ಯಕ್ಚುಲಿ ಕಾರ್ಡ್ ಹೇಳ್ತಾ ಇದೆ. ಹೋಪೋನೋಪೋನೋ ಬಗ್ಗೆ ಕಾರ್ಡ್ ಹೇಳ್ತಾ ಇದೆ. ನೀವು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ ಅದೇ ನಿಮ್ಮ ಮುಂದೆ ಬಂದ್ಬಿಟ್ಟು ನಿಲ್ಲುತ್ತೆ ಅಂತ ಅನ್ನೋದು ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ನಿಮ್ಮ ಒಂದು ಮನಸ್ಸಲ್ಲಿ ಏನು ನಡೀತಾ ಇದೆ, ಅದು ಪಾಸಿಟಿವ್ ಆರ್ ನೆಗೆಟಿವ್, ಅಪೋಸಿಟ್ ಪರ್ಸನ್ ಅದೇ ರೀತಿ ಇರ್ತಾರೆ. ಅದು ನೀವು ಅಟ್ರಾಕ್ಷನ್ ಮಾಡಿರ್ತೀರ. ಇವಾಗ ಚೆನ್ನಾಗಿರ್ತೀರಾ ಆ್ಯಂಡ್ ಅದಕ್ಕೆ ಮೇನ್ ರೀಸನ್ ನೀವೇ ಆಗಿರ್ತೀರ. ಇವಾಗ ನೀವು ಚೆನ್ನಾಗಿಲ್ಲ, ಜಗಳ ಮಾಡ್ತಾ ಇದ್ದೀರಾ, ಅಥವಾ ಅವರಿಂದ ದೂರ ಹೋಗಬೇಕು ಅಂತ ಮನಸ್ಥಿತಿ ಇರುತ್ತೆ, ಅದೆಲ್ಲದೂ ಕೂಡ ನೀವೇ ಕಾರಣ ಆಗಿರ್ತೀರ. ಸೊ ಬಿ ಅವೇರ್, ನಿಮ್ಮ ಒಂದು ಥಿಂಕಿಂಗ್ ಮತ್ತು ನಿಮ್ಮ ಒಂದು ಥಾಟ್ಸ್ ಯಾವಾಗಲೂ ಕೂಡ ಒಳ್ಳೇದಾಗಿರಲಿ, ಒಳ್ಳೆಯದನ್ನು ಯೋಚನೆ ಮಾಡಿ. ಸೊ ಹಾಗಾದರೆ ನಿಮ್ಮ ಒಂದು ಲೈಫ್ ಚೆನ್ನಾಗಿರುತ್ತೆ ಅಂತ ಅನ್ನೋದು ಈ ಒಂದು ಫೈಲ್ ನಂಬರ್ 1ಗೆ ಬಂದಿರುವಂತಹ ಒಂದು ಮೆಸೇಜಸ್. ಓಕೆ, ಸೊ ಎಲ್ಲರೂ ನಿಮ್ಮ ಒಂದು ಯೋಚನೆ ಬಗ್ಗೆ ಏನೇನು ಯೋಚನೆ ಮಾಡ್ತಾ ಇದ್ದೀರಾ, ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಸಜೆಷನ್ಸ್. ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗನ್ನು ನೋಡಿದ್ದಕ್ಕಾಗಿ. ವೆಲ್ಕಮ್ ಫೈಲ್ ನಂಬರ್ 2. ಸೊ ಫೈಲ್ ನಂಬರ್ 2 ಯಾರೆಲ್ಲ ಈ ಒಂದು ಪೈರೇಟನ್ನು ನೀವು ಚೂಸ್ ಮಾಡಿದ್ದೀರೋ, ಸೊ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಪನ್ ಮೈಂಡೆಡ್ ಆಗಿ ನೋಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದರ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಸೊ ನೋಡೋಣ ಈ ಒಂದು ಫೈಲ್ ನಂಬರ್ 2 ಅವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ, ಲವ್ ರೀಡಿಂಗ್ ಏನಾಗಿರುತ್ತೆ, ಅವ್ರದ್ದು ಎನರ್ಜಿ ಹೇಗಿದೆ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್.
ಓಕೆ, ಕಾಂಟ್ರಾಕ್ಟ್, ಜರ್ನಿ, ಪಾಸಿಟಿವ್ ಆಗಿ ಬಂದಿರುವಂಥದ್ದು ಥರ್ಡ್ ಚಕ್ರ, ಆರ್ಕೇಂಜಲ್ ಚಾಮ್ಯುಯಲ್. ಓಕೆ, ಒಂದು ಇಲ್ಲಿ ಫಸ್ಟ್ ಕಾರ್ಡಲ್ಲಿ ನಮಗೆ ಈ ಒಂದು 6 ನಂಬರಿಂದ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಬಂದಿರೋದ್ರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ, ಓಕೆ, ಸೊ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಕೋರ್ಟ್ ಕಚೇರಿಯಲ್ಲಿ ಇದ್ದೀರಾ, ಕೋರ್ಟ್ ಕಚೇರಿಯಲ್ಲಿ ನಡೀತಾ ಇದೆ ನಿಮ್ಮ ಒಂದು ಸಂಬಂಧಗಳು ನಡೀತಾ ಇದೆ ಅಂತ ಅಂದರೆ ಅದು ಮುಂದೆ ನಿಮಗೆ ಪಾಸಿಟಿವ್ ಆಗಿ ಸಿಗುವಂಥದ್ದು. ಓಕೆ, ಸೊ ಅದೇನೇ ಆಗಿರ್ಬೋದು, ಸಂಬಂಧದಲ್ಲಿ ಏನಾದರೂ ನಿಮಗೆ ಕೋರ್ಟ್ ಕಚೇರಿಯಲ್ಲಿ ಹೋಗಿದ್ದೀರಾ, ಅಲ್ಲಿ ತನಕ ಹೋಗಿದೆ, ನೀವು ಓಡಾಡ್ತಾ ಇದ್ದೀರಾ, ಲಾಯರ್ ಹತ್ರ ಹೋಗ್ತಾ ಇದ್ದೀರಾ, ಆ ಥರದಲ್ಲಿ ಏನಾದರೂ ಇತ್ತು ಅಂತ ಅಂದರೆ ಅದು ನಿಮಗೆ ನಿಮ್ಮ ಕಡೆ ನೀವು ಏನು ಅಂದ್ಕೊಂಡಿದ್ದೀರೋ ಅದು ಪಾಸಿಟಿವ್ ಆಗಿ ಆಗುತ್ತೆ ಒಂದು. ಆ್ಯಂಡ್ ಇನ್ನು ಜನರಲ್ ಆಗಿ ಹೇಳೋದಾದರೆ, ಓಕೆ, ಸೊ ಕೆಲವೊಂದು ಬಾರಿ ಏನಾಗುತ್ತೆ ಅಂತ ಅಂದರೆ ಸಡನ್ ನಿರ್ಧಾರಗಳನ್ನು ಮಾಡ್ತೀವಿ. ನಿಮ್ಮ ಲೈಫಲ್ಲೂ ಕೂಡ ಸಡನ್ನೆಸ್ ಅಂತ ಅನ್ನೋದು ಬಂದಿದೆ ಲವ್ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಇಲ್ಲಿ ಸ್ವಲ್ಪ ನನಗೆ ಪಾಸಿಟಿವ್ ಆಗಿ ಕಾಣಿಸುತ್ತೆ. ಜರ್ನಿ ಮಾಡ್ತಾ ಇರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಚೆನ್ನಾಗಿದ್ದು ಜರ್ನಿ ಮಾಡ್ತಾನೆ ಇರ್ಬೋದು. ಆ್ಯಂಡ್ ಲೀಗಲ್ ಆಗಿ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಓಡಾಡ್ತಾ ಇರ್ಬೋದು, ಆ ರೀತಿನೂ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲೇ ನೀವು ಸಂಬಂಧದ ಪ್ರಕಾರ ಒಂದು ಕೋರ್ಟ್ ಕಚೇರಿಗೆ ನೀವು ಓಡಾಡ್ತಾ ಇರಬಹುದು. ಓಕೆ, ಸೊ ಎರಡೂ ವೇಯಲ್ಲೂ ಕೂಡ ನಿಮ್ಮ ಒಂದು ಆಸೆಗಳನ್ನು ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಮಣಿಪುರ ಚಕ್ರದ್ದು ಬಂದಿರೋದ್ರಿಂದ ನಿಮ್ಮ ಆಸೆಗಳನ್ನು ಪೂರೈಕೆ ಆಗುತ್ತೆ ಆಗಲ್ಲ ಅಂತ ಅನ್ನೋದು ನಿಮ್ಮದು ಮೇನ್ ಕ್ವಶನ್ ಆಗಿರುತ್ತೆ. ಮೇ ಬಿ ಇದನ್ನು ನೋಡಬೇಕಾದ್ರೆ ಆಗುತ್ತೋ ಇಲ್ಲೋ ಆ ಥರದ್ದು ಕ್ವಶನಲ್ಲಿ ನಿಮ್ಮ ಮೈಂಡ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆ ಸೈಡಲ್ಲಿ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಬೋತ್ ವೇ ಈ ಥರ ಕ್ವಶನ್ ಏನಾದರೂ ಇತ್ತು ಅಂತಂದರೆ ಅದು ಪಾಸಿಟಿವ್ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಮತ್ತೆ ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ಮೆಸೇಜಸ್ ಇದೆ, ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜಸ್ ಬರ್ತಾ ಇದೆ ಅಂತ ಅನ್ನೋದು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ 2 ಟೈಪಲ್ಲಿ ನಿಮಗೆ ಜಸ್ಟಿಸ್ ಅಂತ ನೋಡಿ, ಇಲ್ಲೂ ಕೂಡ ಒಂದು ಕೋರ್ಟಿಂದ ಜಸ್ಟಿಸ್ ಅಂತಲೇ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲೂ ಕೂಡ ಜಸ್ಟಿಸ್ ಅಂತಲೇ ಇದೆ. ಓಕೆ, ಇಲ್ಲೂ ಕೂಡ ಜಸ್ಟಿಸ್ ಕಾರ್ಡ್ ಅಂದರೆ ನೀವು ಯಾವುದಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ, ಅದು ಹಸ್ಬೆಂಡ್ ವೈಫ್ ಆಗಿರಬಹುದು. ಓಕೆ, ಆ್ಯಂಡ್ ಅಲೋನಾಗಿ ಏನಾದರೂ ಹಸ್ಬೆಂಡೇ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ವೈಫೇ ಅದಕ್ಕೋ ಕೋರ್ಟ್ ರಿಲೇಟೆಡ್ ಆಗಿ ಹೋರಾಟ ಮಾಡ್ತಾ ಇದ್ದೀರಾ ಅಂತಂದರೆ ರಿಲೇಷನ್ಶಿಪ್ಪಲ್ಲಿ ಅಷ್ಟೇ ನಾನು ಮಾತಾಡ್ತಾ ಇರೋದು, ನಾಟ್ ಇನ್ ದ ಕೆರಿಯರ್ ವೈಸ್ ಆರ್ ಗ್ರೋತ್ ವೈಸಲ್ಲಿ ಅಥವಾ ಪ್ರಾಪರ್ಟಿ ಇಶ್ಯೂಸು ಆ ಥರದಲ್ಲಿಲ್ಲ. ಸೊ ಜಸ್ಟ್ ನಿಮ್ಮ ಒಂದು ಹಸ್ಬೆಂಡ್ ಆ್ಯಂಡ್ ವೈಫು ಅಥವಾ ಸಿಂಗಲ್ ಆಗಿ ಏನಾದರೂ ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಜಯ ನಿಮ್ಮ ಕಡೆ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ ಹೇಗಿದೆ ಅಂತ ನೋಡ್ತಾ ಇರೋರು ಆಲ್ಮೋಸ್ಟ್ ಇಲ್ಲಿ ಚೆನ್ನಾಗಿದೆ. ಈ ಒಂದು ಇದರಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಒಂದು ಕಾಂಬಿನೇಷನ್ಸು ತುಂಬಾ ನೆಗೆಟಿವ್ ಸೈಡಲ್ಲಿ ಇಲ್ಲ. ನಿಮ್ಮ ಒಂದು ರಿಲೇಷನ್ಶಿಪ್ ಮ್ಯಾನೇಜಬಲ್ ಅಂತ ಅನಿಸುತ್ತೆ. ಓಕೆ, ಸೊ ಮ್ಯಾನೇಜಬಲ್ ಆಗಿ ಇರುತ್ತೆ. ಸೊ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಏನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಅಂದರೆ ನಿಮ್ಮ ಒಂದು ವಿಷನ್, ಓಕೆ, ನೀವು ನೋಡುವಂತಹ ವಿಷನ್ಸ್ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದನ್ನು ಪ್ಯಾಷನ್ ರಿಲೇಟೆಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕೆರಿಯರ್ ಗ್ರೋತ್ ರಿಲೇಟೆಡ್ ಆಗಿರ್ಬೋದು. ಸೊ ಅದು ಅಪೋಸಿಟ್ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ ಅಥವಾ ಅವ್ರದ್ದು ಆಸೆಗಳು ಏನೇ ಆಗಿರ್ಬೋದು ರಿಲೇಟೆಡ್ ಟು ದಿ ಗ್ರೋತ್ ರಿಲೇಟೆಡ್ ಆಗಿ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಗ್ರೋತ್ ರಿಲೇಟೆಡ್ ಆಗಿ ಇಬ್ರದ್ದು ಕ್ಲಾಶ್ ಆಗ್ತಾ ಇದೆ. ಓಕೆ, ಕೆರಿಯರ್ ರಿಲೇಟೆಡ್ ಆಗಿ ಕ್ಲಾಶ್ ಆಗ್ತಾ ಇರಬಹುದು. ಸೊ ಹಾಗಾಗಿ ಅವ್ರದ್ದೇ ನಿಮ್ಮದು ನೀವು ಅಂತ ಹೇಳ್ತೀರಾ. ಸೊ ಅವ್ರದ್ದೇ ಒಂದು ರೀತಿಯಲ್ಲಿ ನಿಮಗೆ ವ್ಯಕ್ತಪಡಿಸ್ತಾರೆ. ಸೊ ವ್ಯಕ್ತಪಡಿಸ್ಬೇಕಾದ್ರೆ ಸ್ವಲ್ಪ ಇಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಆ್ಯಂಡ್ ಅವ್ರು ಏನಾದರೂ ಹೇಳಿದರೆ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಅಪೋಸಿಟ್ ಪರ್ಸನ್ನಿಗೂ ಹಂಗೆ ಆಗ್ತಿದೆ, ನಿಮಗೂ ಕೂಡ ಹಾಗೆ ಆಗ್ತಾ ಇದೆ. ಸೊ ಅದರಿಂದ ಈ ಒಂದು ಸಂಬಂಧದಿಂದ ನಿಮಗೆ ಅಲೋನ್ ಫೀಲಿಂಗ್ ಇದ್ದೀರಾ, ಜೊತೆಲಿದ್ದೀರಾ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಕೆಲವೊಂದು ಸರಿ, ಆದರೂ ಕೂಡ ಇನ್ಸೈಡಲ್ಲಿ ಅಲೋನ್ ಆಗಿ ಅಂತ ಅನಿಸುತ್ತೆ. ನೀವು ಅಂದರೆ ನನ್ನ ಒಬ್ಬಳೇ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಇವಾಗ ನನ್ನ ಪಾಡಿಗೆ ನಾನು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಅಂತಾರಲ್ಲ ಕೆಲವೊಂದು ಸರಿ. ಸೊ ಆ ರೀತಿಯಲ್ಲಿ ತೋರಿಸ್ತಾ ಇದೆ ನಿಮ್ಮ ಒಂದು ಎನರ್ಜಿ ಲೆವೆಲಲ್ಲಿ. ಆ್ಯಂಡ್
ನೀವು ಹೋಗ್ತಾ ಇರೋದು ಕೂಡ ನಿಮ್ಮ ಒಂದು ಕೆರಿಯರ್ ವೈಸಲ್ಲಿ ಅಂತಾನೆ ಕಾಣಿಸುತ್ತೆ. ಕೆರಿಯರ್ ಗ್ರೋತ್ ವೈಸಲ್ಲಿ ನಾನು ಒಂದು ಒಳ್ಳೆ ಸಾಧನೆ ಮಾಡಬೇಕು ಆ್ಯಂಡ್ ನಾನು ಅದಕ್ಕೆ ರಿಲೇಟೆಡ್ ಆಗಿ ನಾನು ಒಬ್ಬಳೇ ಇದ್ರೆ ಚೆನ್ನಾಗೆ, ನೀವಿದ್ರೆ ಅಷ್ಟೊಂದು ನನಗೆ ಮೂವ್ ಆಗಲ್ಲ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ನೀವು ಇಟ್ಕೊಂಡಿರೋದ್ರಿಂದ ಅಲೋನ್ ಫೀಲಿಂಗ್ ಮಾಡ್ತೀರಾ, ಅದು ಅಂತೂ ಕಾಣಿಸ್ತಾ ಇದೆ. ಓಕೆ, ಸೊ ನೋಡೋಣ ಮತ್ತೇನು ಮೆಸೇಜಸ್ ಇದೆ. ಲೋನ್ಲಿ ಫೀಲಿಂಗ್ ಜಾಸ್ತಿ ಇದೆ, ಲೋನ್ಲಿ ಫೀಲಿಂಗ್ಸ್ ಮೇ ಬಿ ಜಾಸ್ತಿ ಹುಡುಗಿ ನೋಡ್ತಾ ಇದ್ದಾರೆ, ಇದು ಫಿಮೇಲ್ಸ್ ನೋಡ್ತಾ ಇದ್ರೆ ಅಂತ ಅಂದರೆ ಯು ಫೀಲ್ ವೆರಿ ಅಲೋನ್ ಸಮ್ಟೈಮ್ಸ್. ಓಕೆ, ಯಾರ ಜೊತೆಗಾದರೂ ಮಾತಾಡಬೇಕು ಆ್ಯಂಡ್ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕು, ನಿಮ್ಮದು ಮೇನ್ ಏಮ್ ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ. ಓಕೆ, ನೋಡಿ ಕಿಂಗ್ ಆಫ್ ಪೆಂಟಿಕಲ್ಸ್, ದಿ ಟವರ್ ಕಾರ್ಡ್. ಓಕೆ, ಕಿಂಗ್ ಆಫ್ ಕಪ್ಸ್. ಎಮೋಷನ್ ಆಗಿ ಸ್ಟೇಬಲ್ ಆದರೆ ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ. ಓಕೆ, ಎಮೋಷ್ನಲ್ ಆಗಿ ನೀವು ಸ್ಟೇಬಲ್ ಆಗಬೇಕು. ಹೇಗೆ ಅಂತ ಅಂದರೆ ಎಲ್ಲದಕ್ಕೂ ಕೂಡ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದನ್ನು ಕಲೀರಿ. ಓಕೆ, ಎಮೋಷ್ನಲ್ ಆಗಿ ಪ್ರಾಕ್ಟಿಕಲ್ ಆಗಿ ಇರೋದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದನ್ನು, ಮನೆ ವಿಚಾರದಲ್ಲಿ ಹೊರಗಡೆ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದನ್ನು ಕಲೀರಿ. ಆದರೂ ಕೂಡ ಅಪ್ ಆ್ಯಂಡ್ ಡೌನ್ಸ್ ಬರುವಂಥದ್ದು ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಬಟ್ ಆದರೆ ಎಂಡ್ ಆಫ್ ದಿ ಡೇಯಲ್ಲಿ ನಿಮ್ಮ ಒಂದು ಕನ್ಸು ಏನಿರುತ್ತೋ ರಿಲೇಟೆಡ್ ಟು ದಿ, ನೀವು ಇಲ್ಲಿ ರಿಲೇಷನ್ಶಿಪ್ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ, ಬಟ್ ಆದರೆ ನಿಮ್ಮ ಮನಸ್ಸು ಹಣಕಾಸಿನ ವಿಚಾರದಲ್ಲಿ ಇದೆ. ಓಕೆ, ಸೊ ಅದು ನಿಮಗೆ ಪೂರ್ಣಗೊಳ್ಳುತ್ತೆ, ಯೋಚನೆ ಮಾಡಬೇಡಿ, ಪೂರ್ಣಗೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಓಕೆ, ಆ್ಯಂಡ್ ವೆರಿ ದ ಪಾಸಿಟಿವ್ ವೈಬ್ರೇಷನ್ಸ್, ತುಂಬ ವೈಬ್ರೇಷನ್ಸ್ ಪಾಸಿಟಿವ್ ಆಗಿದೆ. ನೋಡೋಣ, ಈ ಒಂದು ಡೆಕ್ಕಿಂದ ಲವ್ ರಿಲೇಟೆಡ್ ಆಗಿ ಡೆಕ್ ಇದೆ, ಸೊ ಅದರಲ್ಲಿ ಏನು ಮೆಸೇಜಸ್ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಬಟರ್ಫ್ಲೈಸ್, ಫ್ರೀಡಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಬಟರ್ಫ್ಲೈಸ್ ಇದೆ. ಓಕೆ, ಆ್ಯಂಡ್ ಸಮ್ಟೈಮ್ಸ್ ನಿಮಗೆ ನನಗೆ ಇಲ್ಲಿ ರೆಸೊನೇಟ್ ಆಗ್ತಾ ಇರೋದು ಹೇಳ್ತೀನಿ, ಸಮ್ಟೈಮ್ಸ್ ನೀವು ಸ್ಪಿರಿಚುಯಾಲಿಟಿಯಲ್ಲೂ ಕೂಡ ನೀವು ಹೋಗಿದ್ದೀರಾ ಇದನ್ನು ಮರೆಯೋದಕ್ಕೆ. ಕೆಲವೊಂದು ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊಳಕ್ಕೋಸ್ಕರ, ಅದು ಹೊಪ್ಪನೊಪ್ಪನ ಆಗಿರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ರೇಖಿ ಆಗಿರ್ಬೋದು. ಓಕೆ, ಸೊ ಎನಿಥಿಂಗ್ ಸ್ಪಿರಿಚುಯಾಲಿಟಿಗೆ ನೀವು ಹೋಗಿದ್ದೀರಾ ಆ್ಯಂಡ್ ನಿಮಗೆ ಬೇಕಾಗಿರೋದು ಲೋನ್ಲಿನೆಸ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಡೀಪ್ ಇನ್ ಯುವರ್ ಹಾರ್ಟ್ ಯು ಆಲ್ರೆಡಿ ನೋ ದಿ ಆನ್ಸರ್, ಡೂ ವಾಟ್ ಫೀಲ್ಸ್ ರೈಟ್ ಅಂತ. ಓಕೆ, ಡೀಪರಲ್ಲಿ ನಿಮಗೆ ಗೊತ್ತಿದೆ, ಆನ್ಸರ್ಸ್ ನಿಮಗೇನೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಆ್ಯಂಡ್ ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು, ಯಾವುದಕ್ಕೆ ರಿಯಾಕ್ಟ್ ಮಾಡಬಾರ್ದು ಅಂತ ಅನ್ನೋದು. ಆ್ಯಂಡ್ ನನಗನ್ಸೋದು ನಿಮ್ಮ ಒಂದು ವರ್ಲ್ಡಲ್ಲಿ ಇದ್ದೀರಾ. ಸೊ ದಿ ವರ್ಲ್ಡ್ ಕಾರ್ಡ್ ಆಲ್ರೆಡಿ ಬಂದಿದೆ, ನಿಮ್ಮ ಒಂದು ಪ್ರಪಂಚದಲ್ಲೇ ನೀವಿದ್ದೀರಾ. ಓಕೆ, ನಿಮಗೆ ಆನ್ಸರ್ಸ್ ಕೂಡ ನಿಮ್ಮ ಒಂದು ಡೀಪರ್ ಲೆವೆಲಲ್ಲಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಕಾರ್ಡ್ ಹೇಳ್ತಾ ಇದೆ. ಸೊ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ, ಲೈಫಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಆಗಕ್ಕೆ ಹೋಗಬೇಡಿ. ಆ್ಯಂಡ್ ರೆಸ್ಪೆಕ್ಟ್ ಕೊಡಿ, ಒಬ್ಬ ಪರ್ಸನ್ಗೆ ಇನ್ನೊಬ್ಬ ಪರ್ಸನ್ಗೆ ರೆಸ್ಪೆಕ್ಟ್ ಕೊಡಿ. ಆಗ ನಿಮ್ಮ ಒಂದು ವಿಶ್ ಕಂಪ್ಲೀಟ್ ಆಗುತ್ತೆ, ಎನಿ ವಿಶ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನನಗೆ ರೆಸನೇಟ್ ಆಗ್ತಾ ಇರೋದು, ನಿಮಗೆ ಮಕ್ಕಳು ಆಗಬೇಕು, ಕೆಲವೊಬ್ಬರಿಗೆ ಮಕ್ಕಳು ಆಗಬೇಕು, ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಅದು ಕೂಡ ಪಾಸಿಟಿವ್ ಆಗಿ ಅಂತ ಅನಿಸ್ತಾ ಇದೆ. ಓಕೆ, ಬ್ಯೂಟಿಫುಲ್ ಕಾರ್ಡ್, ವೆರಿ ಬ್ಯೂಟಿಫುಲ್ ಕಾರ್ಡ್. ನೋಡಿ ಇಲ್ಲಿ ಎಷ್ಟು ಫ್ರೀಡಮ್ ಆ್ಯಂಡ್ ಸ್ಪಿರಿಚುಯಾಲಿಟಿ, ಸಮ್ ಬಟರ್ಫ್ಲೈಸ್, ಫ್ಲವರ್ಸ್, ಪಿಂಕ್ ಫ್ಲವರ್ಸ್. ಓಕೆ, ಆ್ಯಂಡ್ ನೋಡೋಣ ಇವರಿಗೆ ಇನ್ನೊಂದು ಕಾರ್ಡ್ ತಂದುಬಿಟ್ಟು ಡೀಪರಲ್ಲಿ ಏನು ಮೆಸೇಜಸ್ ಇದೆ ನಮ್ಮ ಒಂದು ವ್ಯೂವರ್ಸ್ಗಾಗಿ ಅಂತ ನೋಡೋಣ. ಥ್ಯಾಂಕ್ ಯು. ಗಾರ್ಡಿಯನ್ ಏಂಜಲ್, ಇಲ್ಲೂ ಕೂಡ ದ ಮೇಲ್ ಆ್ಯಂಡ್ ಫೀಮೇಲ್. ಓಕೆ, ನೋಡ್ತಾ ಇದ್ದೀರಾ, ಮೇಲ್ ಆ್ಯಂಡ್ ಫೀಮೇಲ್. ಗಾರ್ಡಿಯನ್ ಏಂಜಲ್, or guardian angel watches over you, offering protection and support. ಓಕೆ, ಎಲ್ಲೋ ಒಂದು ಕಡೆ ನಿಮಗೆ ಪ್ರೊಟೆಕ್ಷನ್ ಬೇಕು, ಸಪೋರ್ಟ್ ಬೇಕು ಅಂತಂದರೆ ಜಸ್ಟ್ ನೀವು ಆರ್ಕ್ ಏಂಜಲ್ ಮೈಕಲ್ ಅವ್ರನ್ನಾದರೂ ನೀವು ಕಾಲ್ ಮಾಡ್ಬೋದು, ಅಂದರೆ ಅವ್ರನ್ನ ಪ್ರೇಯರ್ ಮಾಡ್ಬೋದು. ಸೊ ಯಾರಿಗೆ ಈ ಥರ ಗೊತ್ತೇ ಇಲ್ಲ, ನಮ್ಗೆ ಏಂಜಲ್ಸ್ ಅಂದ್ರೇ ಗೊತ್ತಿಲ್ಲ, ಫಸ್ಟ್ ಟೈಮ್ ನಿಮಗೆ ಕೇಳ್ತಾ ಇದ್ದೀವಿ ಅಂತಂದರೆ ಆರ್ಕ್ ಏಂಜಲ್ ಮೈಕಲ್. ಓಕೆ, ಸೊ ಇವ್ರನ್ನ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆ, ಅಥವಾ ನೀವು ತುಂಬ ಲೋನ್ಲಿ ಫೀಲ್ ಮಾಡ್ಕೊತಾ ಇದ್ದೀರಾ, ಅಥವಾ ನನಗೆ ಫ್ರೀಡಮ್ ಬೇಕು ಅಂತ ಅನಿಸಿದ್ದು ಯಾವುದೇ ಇದ್ರೂ ಕೂಡ ನೀವು ಆರ್ಕ್ ಏಂಜಲ್ ಮೈಕಲ್ ಅವರನ್ನು ನೀವು ಕಾಲ್ ಮಾಡ್ಬೋದು. ಆ್ಯಂಡ್ ನೆಗೆಟಿವ್ ಸೈಡಲ್ಲಿ ಏನು ಬಂದಿಲ್ಲ, ಆದರೆ ಈ ಒಂದು ಡೆಕ್ಕಲ್ಲಿ ಆ್ಯಕ್ಚುಲಿ ಈ ಒಂದು ಪೈಲಲ್ಲಿ ನೆಗೆಟಿವ್ ಸೈಡಲ್ಲಿ ಏನು ಬಂದಿಲ್ಲ. ಇಸ್ ಎ ವೆರಿ ಪಾಸಿಟಿವ್. ಆ್ಯಂಡ್ ನಿಮ್ಮ ಒಂದು
ರಿಲೇಶನ್ಶಿಪ್ ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ನೋಡಿದ್ದಕ್ಕಾಗಿ. ಆ್ಯಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗನ್ನು ತಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.